ವ್ಯೂ ಪಾಯಿಂಟ್ ನಲ್ಲಿ ಪ್ರವಾಸಿಗರ ಹುಚ್ಚಾಟ ಮುಂದುವರಿತಾ ಇದೆ. ಕುಡಿದ ಮತ್ತಿನಲ್ಲಿ ಘಾಟ್ ಮಧ್ಯೆ ನಿಂತು ಡ್ಯಾನ್ಸ್ ಮಾಡೋದು, ಹುಚ್ಚಾಡೋದು ಅದನ್ನೆಲ್ಲ ಮುಂದುವರಿಸ್ತಾ ಇದ್ದಾರೆ. ವಾಹನಗಳ ಸಂಚಾರದ ನಡುವೆ ರಸ್ತೆ ಮೇಲೆ ಮಲಗಿ ಹುಚ್ಚಾಟವನ್ನ, ಅತಿರೇಕತನವನ್ನ ಕೂಡ ಪ್ರದರ್ಶನ ಮಾಡಿದ್ದಾರೆ. ಮಳೆ ಖುಷಿ, ಪ್ರಕೃತಿ ಖುಷಿ ಎಲ್ಲವೂ ಸರಿ, ಬಟ್ ಈ ರೀತಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದು ರೋಡ್ನಲ್ಲಿ ಎಷ್ಟು ಸರಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಥವಾ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಸೀಮಿತ ಕಳ್ಕೊಂಡು ಈ ರೀತಿ ಆಡ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಇತರರಿಗಂತೂ ಅದು ಕಿರಿಕಿರಿಯನ್ನು ತರ್ತಾ ಇದೆ. ರಸ್ತೆಗೆ ಅಡ್ಡಲಾಗಿ ಮಲಗಿ ನೋಡ್ತಾ ಇದ್ದೀರಾ. ಗೋಕಾಕ್ನಲ್ಲೂ ಕೂಡ ಈ ಸೆಲ್ಫಿ ಹುಚ್ಚು ಯಾವ ರೀತಿ ಇದೆ ಅಂತ, ಅಲ್ಲಿ ನಿಷೇಧ ಇದೆ, ಅಲ್ಲಿಗೆಲ್ಲ ಹೋಗೋಂಗೇ ಇಲ್ಲ. ಬಟ್ ಆದರೂ ಸಿಬ್ಬಂದಿಗಳ ಕಣ್ತಪ್ಪಿಸಿ ಫೋಟೋ ತೆಗೆದುಕೊಳ್ಳೋ ಒಂದೇ ಒಂದು ರೀಸನ್ಗೋಸ್ಕರ ತಮ್ಮ ಪ್ರಾಣವನ್ನು ಕೂಡ ಅಪಾಯಕ್ಕೆ ತಳ್ತಾ ಇರುವಂತಹ ದೃಶ್ಯ, ಎರಡೂ ದೃಶ್ಯ ನೋಡ್ತಾ ಇದ್ದೀರಾ. ಸಿವಿಕ್ ಸೆನ್ಸನ್ನು ಹೇಗೆ ಕೆಲವರು ಮರೆತಿದ್ದಾರೆ ಅಂತ ಹೇಳಿ. ಪ್ರಕೃತಿ ರಮಣೀಯ, ಅಷ್ಟೇ ಅಪಾಯಕಾರಿ ಕೂಡ ಹೌದು. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಗೋಕಾಕ್ ಫಾಲ್ಸ್ನಿಂದ ಟಿಕೆಟ್ ಯಮಲೋಕನೇ ಡೈರೆಕ್ಟ್. ಅದನ್ನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ. ಇತ್ತೀಚೆಗಷ್ಟೇ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಒಂದೇ ಫ್ಯಾಮಿಲಿನಲ್ಲಿ 4 ಜನ ಬದುಕಿ 5 ಜನ ಕೊಚ್ಕೊಂಡು ಹೋಗಿದ್ದಾರೆ ಜಲಪಾತ ವೀಕ್ಷಣೆಗೆ ಅಂತ ಹೋಗಿದ್ದವರು. ಅದನ್ನ ನೋಡಿಯೂ ಕೂಡ ಈ ಥರ ಹುಚ್ಚಾಟ ಮಾಡ್ತಾರೆ. ಅಂದರೆ ಸೆಲ್ಫಿಗೋಸ್ಕರ ಸಾಯಕ್ಕೂ ರೆಡಿ ಅಂತ ಇವರು. ಸತ್ರು ಪರವಾಗಿದ್ರೆ ಸೆಲ್ಫಿ ತೊಗೊಂಡ್ಬಿಡ್ಬೇಕು, ಅದನ್ನು ಸ್ಟೇಟಸ್ಗೆ ಹಾಕ್ಕೊಂಡ್ಬಿಡ್ಬೇಕು, DP ಗೆ ಹಾಕ್ಕೊಂಡ್ಬಿಡ್ಬೇಕು. ಏನಪ್ಪ. ಬಟ್ ಇನ್ನೊಂದು ಆರೋಪ ಕೇಳಿ ಬಂದಿದ್ದೇನೆಂದರೆ, ಈ ಗೋಕಾಕ್ ಫಾಲ್ಸಲ್ಲಿ ಯಾರೋ ಭದ್ರತಾ ಸಿಬ್ಬಂದಿನೇ ಹಾಕಿಲ್ವಂತೆ. ಯಾರೋ ಇಬ್ಬರು ಕಾನ್ಸ್ಟೇಬಲ್ ಇದ್ದಾರೆ, ಅವ್ರು ಇಬ್ಬರು ಕಾನ್ಸ್ಟೇಬಲ್ ಮಾತನ್ನ ಇವ್ರು ಯಾರು ಕೇಳೋ ಅಂಥ ಸ್ಥಿತಿ ಇಲ್ಲ. ಬಟ್ ನೋಡಿ, ಅದೇ ಖಾನಾಪುರ ತಾಲೂಕಿನಲ್ಲಿರ್ತಕ್ಕಂಥ 7 ಜಲಪಾತಗಳಿಗೆ ವೀಕ್ಷಣೆಗೆ ಜನರನ್ನ ಅವಕಾಶನೇ ಕೊಟ್ಟಿಲ್ಲ, ನಿಷೇಧ ಮಾಡಿದ್ದಾರೆ. ಅದೇ ಕ್ರಮವನ್ನು ಇಲ್ಲಿ ತಗೋಬೋದಾಗಿತ್ತು, ಅಥವಾ ದೂರದಿಂದ ನಿಂತ್ಕೊಂಡು ನೋಡಿ ಅಂತ ಈ ಕೆಲವು ಡ್ಯಾಮ್ಗಳಲ್ಲಿ ಮಾಡ್ತಾರೆ. ಆ ಥರ ನೀವು ನೋಡ್ಬೋದು, ಬಟ್ ಯಾರೋ ಹತ್ರಕ್ಕೆ ಹೋಗಕ್ಕೆ ಬಿಡಲ್ಲ. ಆ ಥರ ಕ್ರಮ ತಗೋಬೇಕಾಗಿತ್ತು. Ya,